ಶ್ರೀಮಾತ್ರೇ ನಮಃ. ಇವತ್ತು ನಾನು ಕಾತ್ಯಾಯಿನಿ ವ್ರತದ ಬಗ್ಗೆ ತಮ್ಮೊಂದಿಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಈ ವ್ರತವನ್ನು ವಿಶೇಷವಾಗಿ ಸ್ತ್ರೀಯರು ಆಚರಿಸಬಹುದು ಅಂತ ಹೇಳಲಾಗಿದೆ. ಭಾಗವತದ ದಶಮಸ್ಕಂದದಲ್ಲಿ ಹಾಗೂ ತ್ರಿಪುರ ರಹಸ್ಯ ಗ್ರಂಥದಲ್ಲಿ ಈ ವ್ರತದ ವಿಶೇಷತೆಯನ್ನು, ಇದರ ಮಹತ್ವವನ್ನು ಸವಿಸ್ತಾರವಾಗಿ ಹೇಳಲಾಗಿದೆ. ಭಾಗವತ ದಶಮಸ್ಕಂದದಲ್ಲಿ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಪತಿಯಾಗಿ ಪಡೆಯಬೇಕು ಅನ್ನೋ ಉದ್ದೇಶದಿಂದ ವೃಂದಾವನದ ಯಮುನಾ ನದಿಗೆ ಹೋಗಿ ಮುಂಜಾವಿನಲ್ಲಿ ಸೂರ್ಯೋದಯಕ್ಕೆ ಮುಂಚೆಯೇ ಹೇಮಂತ ಋತುವಿನ ಆದಿಯಲ್ಲಿ ಬರುವಂತಹ ಮಾರ್ಗಶಿರ ಮಾಸದಲ್ಲಿ ಸ್ನಾನವನ್ನು ಆಚರಿಸಿ ಮೃಣ್ಮಯವಾದ ಕಾತ್ಯಾಯಿನಿ ದೇವಿಯ ಮೂರ್ತಿಯನ್ನು ಮಾಡಿಕೊಂಡು ಗಂಧ, ಪುಷ್ಪ, ದೀಪ, ಧೂಪಗಳಿಂದ ಪೂಜಿಸಿ ಮಧುರವಾದ ಫಲಗಳನ್ನು ನಿವೇದಿಸಿ ಕೃಷ್ಣನನ್ನು ನಮಗೆ ಪತಿಯಾಗಿ ದಯಪಾಲಿಸು ಅಂತ ಬೇಡಿಕೊಂಡ್ರು ಅನ್ನೋ ಒಂದು ವರ್ಣನೆ ಬರ್ತದೆ. ಅದೇ ರೀತಿ ತ್ರಿಪುರ ರಹಸ್ಯ ಗ್ರಂಥದಲ್ಲಿಯೂ ಸಹ ಕಾತ್ಯಾಯಿನಿ ದೇವಿಯನ್ನು ಅವಿವಾಹಿತ ಸ್ತ್ರೀಯರು ತಮಗೆ ಮನೋನುಕೂಲವಾದ ಪತಿಯನ್ನು ಹೊಂದಬೇಕು ಅನ್ನೋ ಫಲಾಪೇಕ್ಷೆಯಿಂದ ಹಾಗೂ ವಿವಾಹಿತ ಸ್ತ್ರೀಯರು ದಾಂಪತ್ಯ ಸುಖವನ್ನು ಮತ್ತು ಸುದೀರ್ಘವಾದ ವೈವಾಹಿಕ ಜೀವನವನ್ನು, ಆನಂದಮಯವಾದ ವೈವಾಹಿಕ ಜೀವನವನ್ನು ಹೊಂದಲಿಕ್ಕಾಗಿ ಕಾತ್ಯಾಯಿನಿ ದೇವಿಯನ್ನು ಆಶ್ರಯಿಸಬಹುದು ಅಂತ ಹೇಳಲಾಗಿದೆ. ಬಹಳ ಸುಲಭವಾದ ರೀತಿಯಲ್ಲಿ ಕಾತ್ಯಾಯಿನಿ ವ್ರತವನ್ನು ಯಾವ ರೀತಿ ಆಚರಿಸಬೇಕು ಅನ್ನೋದನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಕಾತ್ಯಾಯಿನಿ ದೇವಿ ನವದುರ್ಗೆಯರಲ್ಲಿ ಒಬ್ಬಳಾಗಿರ್ತಾಳೆ. ನವರಾತ್ರಿಯ 6ನೇ ದಿವಸ ನಾವು ಆಕೆಯನ್ನು ವಿಶೇಷವಾಗಿ ಪೂಜಿಸುತ್ತೇವೆ. ಕಾತ್ಯಾಯಿನಿ ದೇವಿ ಈ ರೀತಿ ಸಿಂಹಾರೂಢಳಾಗಿ ಕೈಯಲ್ಲಿ ತನ್ನ ಚಂದ್ರಹಾಸ ಎಂದು ಕರೆಯಲ್ಪಡುವಂತಹ ಖಡ್ಗವನ್ನು, ಕಮಲವನ್ನು, ವರಾಭಯ ಹಸ್ತವನ್ನು ಹೊಂದಿ ಸಿಂಹಾರೂಢಳಾಗಿ ಗೋಚರಿಸುತ್ತಾಳೆ. ಈಕೆ ಭಾವಚಿತ್ರ ತಮ್ಮಲ್ಲಿ ಸಿಕ್ಕಿದ್ದಾಗಿದ್ದಲ್ಲಿ ಅದನ್ನು ಇಟ್ಟುಕೊಂಡು ನೀವು ಪೂಜೆಯನ್ನು ಮಾಡಬಹುದು. ಇಲ್ಲವಾದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ದೇವಿಯ ಚಿತ್ರದಲ್ಲಿ ಆಕೆಯ ರೂಪವನ್ನು ಅನುಸಂಧಾನ ಮಾಡಿಕೊಂಡು ನೀವು ಪೂಜೆಯನ್ನು ನೆರವೇರಿಸಲಿಕ್ಕೆ ಅವಕಾಶ ಇರ್ತದೆ. ಮನೆಯಲ್ಲಿರ್ತಕ್ಕಂಥ ಯಾವುದೇ ಗೌರಿಯ ಬಿಂಬ ಅಥವಾ ಯಾವುದೇ ದೇವಿಯ ಬಿಂಬದಲ್ಲಿ ಆಕೆಯ ರೂಪವನ್ನು ಅನುಸಂಧಾನ ಮಾಡಿ ನೀವು ಪೂಜೆ ಮಾಡಬಹುದಾಗಿರ್ತದೆ. ಕಾತ್ಯಾಯಿನಿ ಅನ್ನುವುದು ಕಾತ್ಯಾಯನ ಋಷಿಗೆ ಒಲಿದು ಬಂದಂತಹ ದುರ್ಗೆಯ ರೂಪ. ದುರ್ಗೆಯ ಗಾಯತ್ರಿ ಮಂತ್ರವನ್ನು ಸಹ ಕಾತ್ಯಾಯಿನಿ ಅನ್ನೋ ಹೆಸರಿನಿಂದಲೇ ನಾವು ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಅಂತ ಕೇಳ್ತೀವಿ. ಹೀಗಾಗಿ ದೇವಿಯ ಅತ್ಯಂತ ಪ್ರೀತಿಯಾದ ಹೆಸರುಗಳಲ್ಲಿ ಕಾತ್ಯಾಯಿನಿ ಅನ್ನೋದು ಒಂದಾಗಿರ್ತದೆ. ಮೊದಲು ದೇವಿಯ ಧ್ಯಾನ ಶ್ಲೋಕವಾಗಿ ನಾವು ಚಂದ್ರಹಾಸೋಜ್ವರ ಶಾರ್ದೂಲ ವರವಾಹನ ಕಾತ್ಯಾಯಿನಿಂ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ ಅಂತ ಹೇಳ್ತೀವಿ. ಅಂದರೆ ಆಕೆಯ ಕೈಯಲ್ಲಿರ್ತಕ್ಕಂಥ ಖಡ್ಗದ ಹೆಸರು ಚಂದ್ರಹಾಸ. ಅದರ ಉಜ್ವಲವಾದ ಚಂದ್ರಹಾಸ ಎನ್ನುವ ಖಡ್ಗವನ್ನು ಕೈಯಲ್ಲಿ ಹಿಡಿದವಳಾಗಿ ಸಿಂಹಾರೂಢಳಾಗಿ ನಿಂತಹ ಕಾತ್ಯಾಯಿನಿಯು ಅಂದರೆ ದಾನವರನ್ನು ಸಂಹಾರ ಮಾಡಲಿಕ್ಕೆ ಆ ರೀತಿ ನಿಂತಹ ಕಾತ್ಯಾಯಿನಿ ದೇವಿ ನಮಗೆ ಶುಭವನ್ನು ಪ್ರಸಾದಿಸಲಿ ಅನ್ನೋ ಒಂದು ಧ್ಯಾನ ಶ್ಲೋಕದ ಅರ್ಥ ಆಗಿದೆ. ಅದಾದ ಮೇಲೆ ಕಾತ್ಯಾಯಿನಿ ಮಹಾಮಂತ್ರ ಅಂದರೆ ಯಾವುದನ್ನು ನಾವು ಮನನ ಮಾಡಿಕೊಳ್ಬೇಕು ಅಥವಾ 108 ಬಾರಿ ನಾವು ಪಠಣ ಮಾಡಬೇಕು. ಆ ಒಂದು ಮಂತ್ರ ಏನಂದರೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೆ ನಮಃ. ಈ ಒಂದು ಮಂತ್ರವನ್ನು ನಾವು 108 ಬಾರಿ, 16 ಬಾರಿ ಅಥವಾ 5 ಬಾರಿ, 9 ಬಾರಿ ನಮ್ಮ ಮನಸ್ಸಿಗೆ, ನಮ್ಮ ಅನುಕೂಲಗಳಿಗೆ, ನಮ್ಮ ಪರಿಸ್ಥಿತಿಗಳಿಗೆ, ನಮ್ಮಲ್ಲಿರುವಂಥ ಸಮಯಾವಕಾಶಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಲ ಆ ಮಂತ್ರವನ್ನು ಪಠಣ ಮಾಡಿ ನಂತರ ನಾವು ಮುಖ್ಯವಾಗಿ ಈ ಗೋಪಿಕೆಯರನ್ನು ಅಂದರೆ ಯಾರು ಈ ವ್ರತವನ್ನು ಮೊದಲು ಆಚರಿಸಿದರು ಅಂತ ಹೇಳಲಾಗಿದೆಯೋ ಅಂತ 16 ಜನ ಗೋಪಿಕೆಯರ ಹೆಸರನ್ನು ನಾವು ಸ್ಮರಿಸಬೇಕಾಗ್ತದೆ. ಮಾಲವಿ, ಸಹದೇವಾಚ, ನಂದಾ, ಭದ್ರಾ, ಸುನಂದನಿ, ಪದ್ಮಾ, ವಿಶಾಲ, ಗೋದಾಮ್ನಿ ಚ, ಶ್ರೀದೇವಿ, ದೇವಮಾಲವಿ, ಶ್ಯಾಮ, ಸುಪೇಶ, ಶಾಲಂಗಿ, ಮಾನವಿ, ಮಾನದಾಮೃತ ಇತಿ ಗೋಪಕುಮಾರೀಣಾಂ ಪ್ರಧಾನ ಷೋಡಶೇರಿತಾಃ ಪೂಜಾನ್ಸೆ ಸಂಸ್ಮರೇದೇತ್ಯ ಪೂಜಾ ಸಂಪೂರ್ತಿ ಹೇತುವೆ. ಅಂದರೆ ದೇವಿಯನ್ನು, ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿರ್ತಕ್ಕಂಥ ಪ್ರಧಾನವಾದ 16 ಗೋಪಿಕೆಯರನ್ನು ನಾವು ಸ್ಮರಣೆ ಮಾಡೋದ್ರಿಂದ ಈ ಪೂಜೆ ಸಂಪೂರ್ಣ ಆಗುತ್ತದೆ ಅಂತ ಒಂದು ನಂಬಿಕೆ. ಮಾಲವಿ, ಸಹದೇವ, ನಂದ, ಭದ್ರ, ಸುನಂದನಿ, ಪದ್ಮಾ, ವಿಶಾಲ, ಗೋದಾಮ್ನಿ, ಶ್ರೀದೇವಿ, ದೇವಮಾಲವಿ, ಶ್ಯಾಮ, ಸುಪೇಶ, ಶಾಲಂಗಿ, ಮಾನವಿ, ಮಾನದಾಮೃತ ಈ ಗೋಪಿಕೆಯರ ಹೆಸರನ್ನು ನಾವು ಸ್ಮರಿಸುವುದರಿಂದ ಕಾತ್ಯಾಯಿನಿ ದೇವಿ ಸಂತುಷ್ಟಳಾಗ್ತಾಳೆ ಅಂತ ನಂಬಿಕೆ ಇದೆ. ಅದಾದಮೇಲೆ ಶ್ರೀಕೃಷ್ಣನನ್ನು ಸಹ ನಾವು
ಆ, ಸ್ಮರಿಸಬೇಕಾಗುತ್ತದೆ. ಅಂದ್ರೆ ಯಾರನ್ನು ನಾವು ಪತಿಯಾಗಿ ಪಡೆಯಬೇಕು ಅನ್ನೋ ಉದ್ದೇಶದಿಂದ ಗೋಪಿಕಾಸ್ತ್ರೀಯರು ಈ ವ್ರತವನ್ನು ಆಚರಿಸಿದರೂ ಆ ಕೃಷ್ಣನನ್ನ ನಾವು ಸ್ಮರಿಸಬೇಕಾಗುತ್ತದೆ. ಗೋಪಿ ಪ್ರಿಯ ನಮಸ್ತುಭ್ಯಂ ಗೋಪಾಲ ಗೋವ್ರಜೇಶ್ವರ ಗೋಪಿ ವಸ್ತ್ರಾಪಹರಣ ಗೋಪಾಲ ನಿಷೇವಿತ. ಈ ಮಂತ್ರದಿಂದ ಕೃಷ್ಣನನ್ನ ವಿಶೇಷವಾಗಿ ನಾವು ಸ್ಮರಿಸಿದ ಮೇಲೆ ಮತ್ತೆ ಕಾತ್ಯಾಯಿನಿಯನ್ನ ಮಾತಾ ಕಾತ್ಯಾಯಿನಿ ನಮೋ ನಂದ ಗೋಪಕುಮಾರಿಕೆ ಕಂಸ ವೀರ್ಯ ಹರೇ ಕೃಷ್ಣ ವೀರ್ಯೆ ವಿಂಧ್ಯಾದ್ರಿವಾಸಿನಿ. ವಿಂಧ್ಯಾಚಲದಲ್ಲಿ ನಡೆಸಿರ್ತಕ್ಕಂಥ ದೇವಿಯನ್ನ ಕಾತ್ಯಾಯಿನಿ ದೇವಿ ಅಂಥೇಳಿ ನಾವು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಧೂಪದೀಪಗಳಿಂದ, ವಿಶೇಷವಾಗಿ ಬಿಳಿ ಹಳದಿ ಕೆಂಪು ಹೂಗಳಿಂದ, ಧೂಪದೀಪಗಳಿಂದ, ಅರಿಶಿನ ಕುಂಕುಮಗಳಿಂದ, ಮಧುರವಾದ ಹಣ್ಣುಗಳನ್ನು ನಿವೇದಿಸುವ ಮೂಲಕ ಕಾತ್ಯಾಯಿನಿ ದೇವಿಯನ್ನು ಮಾರ್ಗಶಿರ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನೆ ಸ್ನಾನಾದಿಗಳನ್ನು ನಿವರ್ತಿಸಿ ನಮಗೆ ಅನುಕೂಲವಿದ್ದಷ್ಟು ಸಲ ಕಾತ್ಯಾಯಿನಿ ಮಹಾಮಂತ್ರವನ್ನು ಜಪ ಮಾಡುತ್ತಾ ಆಕೆಯ ಅನುಗ್ರಹವನ್ನು ಪಡೆಯಬಹುದಾಗಿದೆ. ಪೂಜೆಯ ಕೊನೆಯಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ವಿಶೇಷವಾದಂತಹ ಕಾತ್ಯಾಯಿನಿ ದೇವಿಯ ಅಂದರೆ ನಾರಾಯಣಿ ಸ್ತುತಿಯಲ್ಲಿ ಬರುವಂತಹ ಕಾತ್ಯಾಯಿನಿ ದೇವಿಯ ಶ್ಲೋಕವಾಗಿರತಕ್ಕಂಥ ಶ್ಲೋಕವನ್ನು ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತಂ ಪಾತು ನಃ ಸರ್ವಭೂತೇಭ್ಯಃ ಕಾತ್ಯಾಯಿನಿ ನಮೋಸ್ತುತೆ ಅನ್ನುವ ಶ್ಲೋಕವನ್ನು ಸಹ ನಾವು ಪಠಿಸಿ ಪೂಜೆಯನ್ನು ಸಂಪನ್ನಗೊಳಿಸಬಹುದು. ಮತ್ತೆ ಸಾಯಂಕಾಲದ ಸಮಯದಲ್ಲಿ ಮತ್ತೆ ದೀಪಾರಾಧನೆಯನ್ನು ಮಾಡಿದ ನಂತರ ದೇವಿಗೆ ಅರಿಶಿನ ಕುಂಕುಮವನ್ನು ಸಮರ್ಪಿಸಿ ಮತ್ತೊಮ್ಮೆ ಕಾತ್ಯಾಯಿನಿಯ ಸ್ಮರಣೆ ಮಾಡಿ ಆಕೆ ಅನುಗ್ರಹವನ್ನು ಪಡೆಯಬಹುದಾಗಿದೆ. ಈ ಸುಲಭವಾದ ವ್ರತವನ್ನು ಆಚರಿಸುವುದರಿಂದ ಅನೇಕವಾದ ಮಹತ್ತರವಾದ ಫಲಗಳನ್ನು ಹೊಂದುವುದಕ್ಕೆ ಅವಕಾಶವಿದೆ. ಅವಿವಾಹಿತ ಸ್ತ್ರೀಯರು ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅನ್ನುವಂಥ ಎಷ್ಟೋ ಜನ ಕನ್ಯೆಯರ ಮಾತಾಪಿತರು ಸಹ ಈ ವ್ರತೆಯನ್ನು ಅವರ ಪರವಾಗಿ ಸಂಕಲ್ಪ ಮಾಡಿಕೊಂಡು ಮಾಡುವುದಕ್ಕೆ ಅವಕಾಶ ಇದೆ. ಈ ಮಂತ್ರಗಳನ್ನು, ಈ ಶ್ಲೋಕಗಳನ್ನು ನಾನು ವಿಶೇಷವಾಗಿ ನಮ್ಮ ಫೇಸ್ಬುಕ್ ಪೇಜ್ನಲ್ಲಿಯೂ ಮತ್ತು ಇಲ್ಲಿಯೂ ಸಹ ಹಂಚಿಕೊಂಡಿರ್ತೇನೆ. ಎಲ್ಲ ಆಸಕ್ತ ಜನರು ಈ ಒಂದು ವ್ರತವನ್ನು ಆಚರಿಸಿ ದೇವಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಬಹುದು ಅಂತ ಹೇಳಿ ವಿರಮಿಸುತ್ತೇನೆ. ಶ್ರೀಮಾತ್ರಿ ನಮಃ.